cold balls. Yeah, that's my ಫ್ರೆಂಡ್ಸ್, ನಾನು ಮಳವಳ್ಳಿ ಮಂಜ. ಈ ವಿಡಿಯೋದಲ್ಲಿ ಏನಪ್ಪ ಅಂದರೆ, ನಾನು ಗೋಬಿಗೆ ಕಲರಿಂಗ್ ಹಾಕೋದು ಮತ್ತು ಕಾಟನ್ ಕ್ಯಾಂಡಿ ಇದೆರಡೂ ಆಲ್ರೆಡಿ ಬ್ಯಾನ್ ಮಾಡೋಕ್ಕೆ ಅಂದ್ಬಿಟ್ಟು ರಾಜ್ಯ ಸರ್ಕಾರ ಮೀಟಿಂಗ್ ಮಾಡ್ತಿದೆ ಅಂತ ಒಂದು ವಿಡಿಯೋ ಮಾಡಿದೆ. ಇವಾಗ ಏನು ಮಾಡಿದ್ದಾರೆ, ಬೇರೆ ಕಡೆ ಅಂದರೆ ತಮಿಳ್ನಾಡಲ್ಲಿ ಇದನ್ನು ಏನಪ್ಪ ಕಾಟನ್ ಕ್ಯಾಂಡಿನ ಬ್ಯಾನ್ ಮಾಡಿದ್ದಾರೆ. ಮತ್ತು ಜೊತೆಗೆ ಗೋವಾದಲ್ಲಿ ಗೋಬಿ ಮಂಚೂರಿ ಏನಿದೆ ಆ ಗೋಬಿ ಮಂಚೂರಿನ ಬ್ಯಾನ್ ಮಾಡಿದ್ದಾರೆ, ಪೂರ್ತಿ ಮಾಡೋಂಗೇ ಇಲ್ಲ ಅಂತ. ಬಟ್ ಇಲ್ಲಿ ಕರ್ನಾಟಕ ಸರ್ಕಾರದಲ್ಲಿ ಏನು ಮಾಡಿದ್ದಾರೆ, ನನ್ನ ಪ್ರಕಾರ ಅವ್ರು ಮಾಡಿರೋ ಸರಿನೇ. ಯಾಕೆಂದರೆ ಯಾವುದೇ ಕಾರಣಕ್ಕೂ ಕಲರ್ ಕಾಟನ್ ಕ್ಯಾಂಡಿನ ಅಂದರೆ ಈ ಪಿಂಕ್ ಕಲರು, ಗ್ರೀನ್ ಕಲರು, ಯೆಲ್ಲೋ ಕಲರು ಈ ಥರ ಕೆಮಿಕಲ್ ಹಾಕಿ ಮಿಕ್ಸ್ ಮಾಡಿ ಕ್ಯಾಂಡಿಗಳನ್ನ ಮಾಡ್ತಿದ್ರು. ಅದೇ ಸಕ್ಕರೆ ಹಾಕ್ಬಿಟ್ಟು ತಿರುಗಿಸ್ತಾರಲ್ಲ ಅದು. ಬಟ್ ಇವಾಗ ಏನು ಮಾಡಿದ್ದಾರೆ, ಯಾವುದು ವೈಟ್ ಕಲರ್ ಇದೆ ಅಂದರೆ ಯಾವುದೇ ಕಲರ್ ಏಜೆಂಟ್ನ ಯೂಸ್ ಮಾಡಬಾರ್ದು. ವೈಟ್ ಕಲರ್ ಕಾಟನ್ ಕ್ಯಾಂಡಿ ಏನಿದೆ ಅದಕ್ಕೆ ಮಾತ್ರ ಪರ್ಮಿಷನ್ ಕೊಟ್ಟಿದ್ದಾರೆ. ಬಟ್ ಇನ್ಯಾವುದೇ ರೀತಿಯ ಕಲರ್ ಕ್ಯಾಂಡಿಗಳನ್ನ ತಯಾರು ಮಾಡೋದು ಬ್ಯಾನ್ ಮಾಡಿದ್ದಾರೆ. ಜೊತೆಗೆ ಗೋಬಿನೂ ಅಷ್ಟೇ, ಗೋಬಿನೂ ಕೂಡ ಯಾವುದೇ ರೀತಿಯ ಕಲರ್ ಸಾಸು ಅಥವಾ ಕಲರ್ ಕೆಮಿಕಲ್ಲು ಮತ್ತು ಮಸಾಲ ಐಟಮ್ಗಳು ಬೇರೆ ರೀತಿ ಹಾಕ್ತಾರೆ ಬಿಡಿ. ಬಟ್ ನ್ಯಾಚುರಲ್ ಆಗಿರೋ ಹಾಕ್ತಾರೆ. ಬಟ್ ಕೆಮಿಕಲ್ ರೀತಿಯ ಅಂದರೆ ಅಜಿನೋಮೋಟೊ ಇವೆಲ್ಲನೂ ಏನು ಯೂಸ್ ಮಾಡ್ತಾಯಿದ್ರು, ಇವು ಯಾವುದೂ ಯೂಸ್ ಮಾಡೋಂಗಿಲ್ಲ. ಯೂಸ್ ಮಾಡ್ದೇ ನಾರ್ಮಲ್ ಕಲರಲ್ಲಿ ಗೋಬಿನ ಮಾಡಬೇಕು. ಅದೇ ರೀತಿ ಏನಾದರೂ ಮತ್ತೆ ನೀವು ಇದನ್ನು ಸರ್ಕಾರದ ಆದೇಶನ ಉಲ್ಲಂಘಿಸಿ ಮತ್ತೇನಾದರೂ ನೀವು ಅದೇ ರೀತಿ ಮಾಡ್ಕೊಂಡು ಹೋದರೆ 10 ಲಕ್ಷ ರೂಪಾಯಿ ದಂಡ ಸಿಗಾಕೋತು. ಅಂದರೆ ಯಾವುದೇ ದೊಡ್ಡ ರೆಸ್ಟೋರೆಂಟ್ ಆಗ್ಬೋದು ಅಥವಾ ಚಿಕ್ಕ ಗೋಬಿ ಅಂಗಡಿ ಆಗ್ಬೋದು, ಮತ್ತು ಕಾಟನ್ ಕ್ಯಾಂಡಿ ಅಷ್ಟೇ, ಎಷ್ಟು ದೊಡ್ಡ ಅಂಗಡಿ ಆಗ್ಬೋದು ಅಥವಾ ಚಿಕ್ಕ ಅಂಗಡಿ ಆಗ್ಬೋದು ಅಥವಾ ರೋಡಲ್ಲಿ ಮಾರ್ಕೊಂಡು ಹೋಗೋರು ಆಗ್ಬೋದು, ಯಾರೇ ಸಿಗಾಕೊಂಡ್ರು ಕೂಡ ಅವ್ರಿಗೆ 10 ಲಕ್ಷ ರೂಪಾಯಿ ದಂಡ ಹಾಕ್ತಾರೆ. 10 ಲಕ್ಷ ದಂಡ, ಜೊತೆಗೆ 7 ಇಯರ್ಸ್ ಜೈಲು ಅಂದರೆ 7 ವರ್ಷ ಜೈಲಿಗೆ ಹಾಕ್ತಾರೆ. ಇನ್ನೂ ಮೀರ್ತು ಅಂತಂದರೆ ಜೀವಾವಧಿ ಶಿಕ್ಷೆವರೆಗೂ ಹೋಗ್ಬೋದು ಅಂತ ಹೇಳ್ತಾ ಇದ್ದಾರೆ. ಈ ಥರ ಕಠಿಣ ಕ್ರಮ ತಗೊಂಡಿದ್ದಾರೆ. ಬಟ್ ನಾನೇನು ಮಾಡಿದೆ ಅಂದರೆ, ಇದನ್ನು ಡಿಕ್ಲೇರ್ ಆದಮೇಲೆ ನೋಡೋಣ, ಇಲ್ಲಿ ನಾನು ಗೋಬಿ ತಿಂತಾಯಿದ್ದೆ. ಇಲ್ಲಿ ನಾವು ಇರೋ ಕಡೆ ಗೋಬಿ ಮಾಡ್ತಾರೆ, ಒಬ್ಬರು ಚೆನ್ನಾಗಿ ಮಾಡ್ತಾರೆ ಅವರು. ಆಗ ಚೆನ್ನಾಗಿತ್ತು ಟೇಸ್ಟು. ಸರಿ ನೋಡೋಣ ಇವ್ರು ಹೆಂಗೆ ಮಾಡಿರ್ತಾರೆ ಇವತ್ತು ಅಂದ್ಬಿಟ್ಟು ಹೋಗಿ ಗೋಬಿ ತಗೊಂಡೆ ಇವತ್ತು ನೈಟ್. ತಗೊಂಡಾಗ ನೈಟು ಅವರು ಯಾವುದೇ ರೀತಿಯ ಕಲರ್ ಏಜೆಂಟು ಯೂಸ್ ಮಾಡಿಲ್ಲ, ಅಜಿನೋಮೋಟೋನೂ ಯೂಸ್ ಮಾಡಿಲ್ಲ. ನಾರ್ಮಲ್ ಹೆಂಗೆ ಸಿಂಪಲಾಗಿ ಹೆಂಗೆ ಬರುತ್ತೋ ಅದೇ ರೀತಿ ಮಾಡಿ ಕೊಟ್ಟರು. ನಾನು ತಿಂದೆ, ಅದು ವೀಡಿಯೋ ಇದೆ, ವೀಡಿಯೋ ಹಾಕ್ತೀನಿ, ಆ ವೀಡಿಯೋ ನೋಡಿ. ಬಟ್ ಏನಪ್ಪ ಅಂತಂದರೆ, ಒಂದು ಕೆಲಸ ಮಾಡಿ, ಫಸ್ಟು ವೀಡಿಯೋ ನೋಡ್ಕೊಬನ್ನಿ. ವೀಡಿಯೋ ನೋಡಾದ್ಮೇಲೆ ಮತ್ತೆ ಕಂಟಿನ್ಯೂ ಮಾಡಿ. ಮೊದಲೆಲ್ಲ ನಾವು ಗೋಬಿ ತಂದಾಗ ಎಷ್ಟು ರೆಡ್ ಬಣ್ಣ ಇರ್ತಿತ್ತು, ಆಮೇಲೆ ಒಂಥರ ಜೆಲ್ ಥರ ಇರ್ತಿತ್ತು. ಬಟ್ ಇವತ್ತು ಅದು ಸರ್ಕಾರ ಅದನ್ನು ಕಲರಿಂಗ್ನ ಬ್ಯಾನ್ ಮಾಡಿದ್ಮೇಲೆ ನಾನು ಹೋಗಿ ಗೋಬಿ ತಗೊಬಂದೆ ನೈಟು. ಆವಾಗ ನೋಡಿ ಯಾವ ಥರ ಇದೆ, ಪೂರ್ತಿ ಎಲ್ಲ ವೈಟೇ ಇದೆ. ಇದಕ್ಕೇನು ಹಾಕಿದ್ದಾರೆ ಅಂದರೆ, ಅವರು ಮಸಾಲೆ ಹಾಕಿದ್ದಾರೆ, ಜೊತೆಗೆ ಎಣ್ಣೆಯಲ್ಲಿ ಬೇಯಿಸಿದ್ದಾರೆ, ಅಷ್ಟು ಬಿಟ್ಟರೆ ಇದಕ್ಕೆ ಯಾವುದೇ ಕಲರಿಂಗ್ ಯೂಸ್ ಮಾಡಿಲ್ಲ. ಜೊತೆಗೆ ಸಾಸು ಕೂಡ ಹಾಕಿಲ್ಲ ಇದಕ್ಕೆ. ಮತ್ತು ಅವರು ಏನು ಕೆಮಿಕಲ್ ಹೇಳ್ತಿದ್ರು ಅದು ಯಾವುದೂ ಹಾಕಿಲ್ಲ. ಯಾಕೆಂದರೆ ಹಾಕಿದ್ರೆ 10 ಲಕ್ಷ ದಂಡ ಅಂತ ಹೇಳಿದ್ದಾರೆ. ಹಾಗಾಗಿ ಅವರು ಈ ಥರ ಮಾಡಿದ್ದಾರೆ ಅಂತ ಹೇಳ್ಬೋದು. ನೋಡಿ ಗೋಬಿ ಯಾವ ಥರ ಕಾಣ್ತಾ ಇದೆ, ಈ ಥರ ಗೋಬಿನ ಮಾಡಿದ್ದಾರೆ. ನಾನು ನೋಡಬೇಕು ಅಂತಲೇ ಹೋಗಿ ರಾತ್ರಿ ಒಂದು ಗೋಬಿ ತಗೊಬಂದೆ 40 ರೂಪಾಯಿ ಕೊಟ್ಬಿಟ್ಟು. ನೋಡಿ ಫಸ್ಟೆಲ್ಲ ರೆಡ್ ಇರ್ತಿತ್ತು, ಬಟ್ ಇವಾಗ ನಾರ್ಮಲ್ಲು ವೈಟ್ ಕಲರ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಗೌರ್ಮೆಂಟ್ ರೂಲ್ಸ್ ಮಾಡಿರೋದು ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು ಫ್ರೆಂಡ್ಸ್. ನೋಡಿದ್ರಲ್ಲ ಫ್ರೆಂಡ್ಸ್, ಈಗ ಗೋಬಿ ಯಾವ ಕಲರ್ ಇದೆ. ಬಟ್ ಫಸ್ಟು ಈ ಗೋಬಿನ ನಾವೇನಾದರೂ ವೀಡಿಯೋ ಮಾಡಿತ್ತು ಅಂದರೆ ಪೂರ್ತಿ ರೆಡ್ ಕಲರ್, ಅಂದರೆ ನಿಮ್ಗೆ ಗೊತ್ತಿರುತ್ತೆ ಟೊಮೊಟೊ ಸಾಸ್ ಯಾವ ಕಲರ್ ರೆಡ್ ಕಲರ್ ಬರ್ತದೆ ಆ ಥರ ಇತ್ತು. ಆಮೇಲೆ ಇನ್ನೂ ಒಂದು ಏನಪ್ಪ ಅಂದರೆ, ಈಗ ತಿಂದು ನೋಡಿದಾಗ ಏನು ಚೇಂಜಸ್ ಆಯಿತು ಅಂದರೆ, ಮೊದಲಿದ್ದ ಟೇಸ್ಟು ಇವಾಗಿಲ್ಲ. ಮೊದಲು ಅವ್ರು ಏನು ಟೇಸ್ಟು ಇತ್ತು ಅವ್ರ ಗೋಬಿಲಿ, ಬಟ್ ಆ ಟೇಸ್ಟ್ ಇವಾಗಿಲ್ಲ. ಜಾಸ್ತಿ ಶುಂಠಿ ಬೆಳ್ಳುಳ್ಳಿ ಟೇಸ್ಟ್ ಬಿಟ್ಟರೆ, ಶುಂಠಿ ಬೆಳ್ಳುಳ್ಳಿ ಜಾಸ್ತಿ ಹಾಕ್ತಾಯಿದ್ದಾರೆ ಇವಾಗ. ಅದನ್ನು ಬಿಟ್ಟರೆ ಬೇರೆ ಯಾವುದೇ ರೀತಿಯ ಟೇಸ್ಟ್ ಇಲ್ಲ. ಜೊತೆಗೆ ಅವ್ರು ಯಾಕೆ ಆ ಟೇಸ್ಟ್ ಇಲ್ಲ ಅಂದರೆ, ಟೇಸ್ಟಿಂಗ್ ಪೌಡ್ರ್ ಯೂಸ್ ಮಾಡಿಲ್ಲ ಅವರು. ಅಂದರೆ ಅದೇ ಅಜಿನೋಮೋಟೊ ಅಂತ ಏನು ಬರುತ್ತೆ ಅದನ್ನು ಯೂಸ್ ಮಾಡಿಲ್ಲ. ಮತ್ತು ಕಲರಿಂಗ್ ಏನು ಬರುತ್ತೆ ರೆಡ್ ಕಲರ್ ಅದನ್ನು ಯೂಸ್ ಮಾಡಿಲ್ಲ. ಹಾಗಾಗಿ ಅವರು ಏನು ಟೇಸ್ಟ್ ಕೊಡ್ತಿದ್ರು ಆ ಟೇಸ್ಟ್ ಇಲ್ಲಿಕ್ಕೆ ಇಲ್ಲ ಇವಾಗ. ಗೋಬಿ ಟೇಸ್ಟೇ ಚೇಂಜ್ ಆಗಿಬಿಟ್ಟಿದೆ. ಬಟ್
ಉದ್ದೇಶ ಚೆನ್ನಾಗಿದೆ ಅಂದ್ವಾ ಏನು ಮಾಡೋಕ್ಕಾಗಲ್ಲ, ಅಡ್ಜಸ್ಟ್ ಮಾಡ್ಕೊಳ್ಳೇಬೇಕು. ನೀವು ಟೇಸ್ಟ್ ಚೆನ್ನಾಗಿದೆ ಅನ್ಕೊಂಡು ನಾಲ್ಗೆಗೆ ಟೇಸ್ಟ್ ಚೆನ್ನಾಗಿದೆ ಅನ್ಕೊಂಡು ನೀವು ಕಲರಿಂಗ್ ಹಾಕಿ ಅಜಿನೋಮೋಟೊ ಹಾಕಿ ಅಂದ್ಕೊಂಡು ಹೋದರೆ ಮುಂದೆ ಕಾಯಿಲೆ ಬಂದಾಗ ಅದರಲ್ಲಿ ಕೆಮಿಕಲಲ್ಲಿ ಕ್ಯಾನ್ಸರ್ ಕಾರಕ ಅಂದರೆ ಕ್ಯಾನ್ಸರ್ ಬರಿಸುವಂಥ ಅಂಶಗಳಿತ್ತಂತೆ. ಅವರು ಇದಾಗ್ಬೋದು, ಬಣ್ಣ ಆಗ್ಬೋದು. ಜೊತೆಗೆ ಅಜಿನೋಮೋಟೊ ಅಂತೂ ಹೊಟ್ಟೆಗೆ ತುಂಬ ಅದು ಹಾನಿಕಾರಕ, ಅದು ಸರಿ ಇಲ್ಲ ಅದು ಆ ಕೆಮಿಕಲ್ಲು. ಹಾಗಾಗಿ ಇದೆರಡನ್ನೂ ಅವರು ಬ್ಯಾನ್ ಮಾಡಿ ತುಂಬ ಒಳ್ಳೆ ಕೆಲಸ ಮಾಡಿದ್ರು. ಬಟ್ ಟೇಸ್ಟ್ ಇಲ್ಲ, ಬಟ್ ತಿನ್ಬೋದು, ಏನು ತೊಂದರೆ ಇಲ್ಲ. ನಮ್ಗೆ ಬೇಕಾಗಿರೋದೇನೆ ಹೊಟ್ಟೆಗೆ ಊಟ ಬೇಕಷ್ಟೇ. ನೀವು ಟೇಸ್ಟ್ ತಗೊಂಡು ಏನು ಮಾಡ್ತೀರಾ? ಹಾಗಾಗಿ ಅವ್ರು ಗೋಬಿನಲ್ಲಿ ಟೇಸ್ಟ್ ಅಂತೂ ಪಕ್ಕ ಕಮ್ಮಿ ಆಗಿದೆ, ಅದಂತೂ ಸತ್ಯ. ಅದೇನು ಮಾಡೋಕ್ಕಾಗಲ್ಲ. ಸ್ವಲ್ಪ ದಿನ ಅಡ್ಜಸ್ಟ್ ಮಾಡ್ಕೊಂಡು ಹೋಯ್ತು ಅಂದರೆ ಆ ಗೋಬಿನೇ ಅಡ್ಜಸ್ಟ್ ಆಗಿಬಿಡ್ತದೆ ನಮ್ಮ ಬಾಡಿಗೆ. ಅದ್ರ ಜೊತೆಗೆ ಕಾಟನ್ ಕ್ಯಾಂಡಿದು ಯಾವುದೂ ಇಲ್ಲಿ ನಾನಿರೋ ಹತ್ರ ಯಾವುದು ಕಾಟನ್ ಕ್ಯಾಂಡಿದು ಅಂಗಡಿ ಇಲ್ಲ. ಹಾಗಾಗಿ ಕಾಟನ್ ಕ್ಯಾಂಡಿದು ಏನು ನೋಡಿಲ್ಲ. ಅಂದರೆ ಏನಿಲ್ಲ, ಮಾಮೂಲಿ ಕಲರ್ ಲೆಸ್ ಮಾಡಿರ್ತಾರೆ. ಮಾಮೂಲಿ ವೈಟ್ ಕಲರ್ ಏನು ಬರ್ತದೆ ಅದು ಕೊಡ್ತಾರೆ ಅಷ್ಟೇ. ಅಂದರೆ ಮಕ್ಳಿಗೆ ಅಟ್ರಾಕ್ಟ್ ಆಗಲಿ ಅಂತ ಅವಾಗ ರೆಡ್ಡು ಪಿಂಕು ಎಲ್ಲ ಬರೆಸ್ತಾಯಿದ್ರು. ಬಟ್ ಇವಾಗ ಏನು ಮಾಡೋಕ್ಕಾಗಲ್ಲ, ವೈಟ್ ಕಲರು ತಿನ್ನಲೇಬೇಕು. ತಿನ್ನಂಗಿದ್ರೆ ಮಕ್ಳು ವೈಟ್ ಕಲರ್ ತಿನ್ನಬೇಕಷ್ಟೇ, ಇಲ್ಲಾಂದರೆ ತಿನ್ನೋಕ್ಕಾಗಲ್ಲ. ಹಾಗಾಗಿ ಒಳ್ಳೆ ಸರ್ಕಾರ ಒಳ್ಳೆ ನಿರ್ಧಾರ ತಗೊಂಡಿದೆ. 10 ಲಕ್ಷ ರೂಪಾಯಿವರೆಗೂ ದಂಡ ಹಾಕ್ತಾರೆ. ಮತ್ತು ಇದು ಸಿಗೋತ್ತು ಅಂದರೆ ಎಂಥ ದೊಡ್ಡ ರೆಸ್ಟೋರೆಂಟಾರು ಆಗಲಿ, ಚಿಕ್ಕ ತಳ್ಳಗಡಿನವರಾಗಲಿ ಎಲ್ಲರಿಗೂ ಸೇರಿ ಒಂದೇ ನ್ಯಾಯ ಅಂತ ಹೇಳ್ತಾಯಿದ್ರು ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಅವರು. 10 ಲಕ್ಷ ರೂಪಾಯಿ ದಂಡ, 7 ವರ್ಷ ಜೈಲು ಶಿಕ್ಷೆ ಅಂತ ಈ ಥರ ಮಾಡಿದ್ದಾರೆ. ನೋಡೋಣ ಮುಂದೆ ಎಷ್ಟು ಚಾನ್ಸ್ ಹಾಕತ್ತಾರೆ. ಬಟ್ ಇದು ಮಾಡಾದ್ಮೇಲೂ ಕೂಡ ಹೋಗಿ ಚೆಕ್ ಮಾಡ್ತಾರೆ ಒಂದಷ್ಟು ಕಡೆ. ಅಲ್ಲಿ ಮಾಡೋಕ್ಕೋಗಲ್ಲ ಬಿಡಿ ಯಾರೂ, ಯಾಕೆಂದರೆ 10 ಲಕ್ಷ ರೂಪಾಯಿ ಎಲ್ಲಿ ಕಟ್ಟೋಕ್ಕಾಗುತ್ತೆ. ಹಾಗಾಗಿ ಮಾಡೋಕ್ಕೋಗಲ್ಲ ಅನಿಸುತ್ತೆ. ಅದಕ್ಕೋಸ್ಕರ ಇದೊಂದು ವೀಡಿಯೋ ಮಾಡಿದೆ. ಈ ವಿಡಿಯೋ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ನನ್ನ ಮಳವಳ್ಳಿ ಮಂಜು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಅಂತ ಹೇಳ್ತಾ ಈ ವಿಡಿಯೋ